ಇನ್ನು ಬಿಡದಿ ಬಳಿಯ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರು ಧರಣಿಯನ್ನು ನಡೆಸ್ತಾ ಇದ್ದಾರೆ. ಹೋರಾಟಕ್ಕೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅರಳಾರು ಸಂದ್ರ ಗ್ರಾಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಈಗ ದಪ್ಪ ಚರ್ಮದ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡಿಸೋದಕ್ಕೆ ನಮಗೆ ಕಾನೂನು ಅಸ್ತ್ರ ಸಿಕ್ಕಿದೆ ಅಂತ ನಿಖಿಲ್ ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ನ ದಂಧೆಯನ್ನ ನಡೆಸ್ತಕ್ಕಂಥದ್ದಕ್ಕೆ ಪ್ಲೀಸ್ ನೋಟ್ ಡೌನ್ ಮೈ ಪಾಯಿಂಟ್. ರಿಯಲ್ ಎಸ್ಟೇಟ್ ದಂಧೆಯಾಗಿ ಒಂದು ರೈತರ ಜಮೀನನ್ನ ವಶಪಡಿಸ್ಕೊಂಡು ಇಲ್ಲಿ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ಇವರು ಇವತ್ತೇನು ಕೈಯನ್ನು ಹಾಕಿ ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ, ಇವಾಗ ಸರ್ಕಾರದ ಕಡೆಯಿಂದ ಹೇಳಿದ್ದಾರೆ ಎಕರೆಗೆ ಅದೆಷ್ಟದೋ ಎಷ್ಟಣ್ಣ 2,17,00,000 7 ಲಕ್ಷವಣ್ಣ 2.7ರಿಂದ 2.25 ಅಂತ ಹೇಳ್ತಾರೆ. ಯಾಕೆ ನಾನು ಇದನ್ನು ರಿಯಲ್ ಎಸ್ಟೇಟ್ ದಂಧೆ ಅಂತ ಇದ್ದೀನಿ ಅಂದರೆ, ಇದು ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಸರ್ಕಾರದಲ್ಲಿ ಒಂದು ವರದಿ ಜನರೇಟ್ ಆಗಿದೆ, ಸರ್ಕಾರದಲ್ಲಿ ಒಂದು ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ನಲ್ಲಿ ಹೇಳ್ತಕ್ಕಂಥ ಅಂಶ ಏನಪ್ಪ ಅಂದರೆ, ರೈತರ ಹತ್ರ ಇವರೇನೋ 2 ಕೋಟಿಗೋ 2.25 ಕೋಟಿಗೋ ಎಕರೆ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ಇವತ್ತೇನು ವಶಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಅದು ಕೈಗಾರಿಕೆಗೆ ಉಪಯೋಗ ಆಗ್ತಕ್ಕಂಥದ್ದಕ್ಕೆ ಚದರಡಿಗೆ 2,300 ರೂಪಾಯಿ,